ಗೆಸ್ಟ್ ಹೌಸ್ ನಲ್ಲಿ ರೂಮ್ ಕೊಡಿಸಿದ್ಯಾರು? ಸ್ಯಾಂಟ್ರೋ ರವಿಗೆ ಅನಧಿಕೃತವಾಗಿ ಕೊಠಡಿ ಕೊಟ್ಟ ಆರೋಪ ಕೇಳಿ ಬಂದಿದೆ. ಸರ್ಕಾರಕ್ಕೆ ಇದೀಗ ಸ್ಯಾಂಟ್ರೋ ರವಿ ದೊಡ್ಡ ತಲೆನೋವಾಗುವಂತೆ ಕಾಣಿಸ್ತಾ ಇದೆ. ಸ್ಯಾಂಟ್ರೋ ರವಿ ಹಲವು ಸಚಿವರ ಜೊತೆ ಇರುವಂತಹ ವಿಡಿಯೋಗಳನ್ನ ಬಿಡುಗಡೆ ಮಾಡಲಾಗಿತ್ತು. ಕುಮಾರಸ್ವಾಮಿ ಅವರ ವಿಡಿಯೋಗಳನ್ನ ಬಿಡುಗಡೆ ಮಾಡಿ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಈಗ ಕೆಕೆ ಗೆಸ್ಟ್ ಹೌಸ್ ನಲ್ಲಿ ರೂಮ್ ಪಡೆದಿದ್ದು ಹೇಗೆ ಸ್ಯಾಂಟ್ರೋ ರವಿ? ಸ್ಯಾಂಟ್ರೋ ರವಿಗೆ ಅನಧಿಕೃತವಾಗಿ ಕೊಠಡಿ ಕೊಟ್ಟ ಆರೋಪ ಕೇಳಿ ಬಂದಿದೆ. ಸ್ಯಾಂಟ್ರೋ ರವಿ ರೂಮ್ ಕೇಳಿದ ತಕ್ಷಣ ಹಾಗಾದ್ರೆ ಕೊಟ್ಟು ಬಿಟ್ರ? ಯಾರು, ಏನು, ಎತ್ತ ಅಂತ ಕೇಳಲೇ ಇಲ್ವಾ? ಈಗ ಹಿರಿಯ ವ್ಯವಸ್ಥಾಪಕನ ಎತ್ತಂಗಡಿ ಇದೇ ಕಾರಣಕ್ಕ ಅನ್ನುವಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಯಾರ ಒತ್ತಡದಿಂದ ಸ್ಯಾಂಟ್ರೋ ರವಿಗೆ ರೂಮ್ ಕೊಡ್ಲಾಗಿತ್ತು? ಯಾರದ್ದು ಒತ್ತಡಕ್ಕೆ ರೂಮ್ ಕೊಟ್ಟಿದ್ದಕ್ಕೆ ವ್ಯವಸ್ಥಾಪಕನಿಗೆ ಹಾಗಾದ್ರೆ ಶಿಕ್ಷೆನಾ? ಕೆಕೆ ಗೆಸ್ಟ್ ಹೌಸ್ ನಿಂದ ಎತ್ತಂಗಡಿ ಮಾಡಿದ್ದು ಇದೇ ಕಾರಣಕ್ಕ? ಕೆಕೆ ಗೆಸ್ಟ್ ಹೌಸ್ ನ ಹಿರಿಯ ವ್ಯವಸ್ಥಾಪಕರಾಗಿದ್ದ ದೇವರಾಜ್ HS ಇವರನ್ನ ಎತ್ತಂಗಡಿ ಮಾಡಲಾಗಿದೆ. ಕೆಕೆ ಗೆಸ್ಟ್ ಹೌಸ್ ನಿಂದ ಕೇಂದ್ರ ಕಚೇರಿಗೆ ದೇವರಾಜ್ ಅವರನ್ನ ವರ್ಗಾವಣೆ ಮಾಡಲಾಗಿರುವಂತದ್ದು. ಕೇಂದ್ರ ಕಚೇರಿಗೆ KSTDC ನಿರ್ದೇಶಕರು ಕರೆಸಿಕೊಂಡಿದ್ದಾರೆ. ಹಾಗಾದ್ರೆ ಹಿರಿಯ ವ್ಯವಸ್ಥಾಪಕ ದೇವರಾಜ್ ಅವರ ಎತ್ತಂಗಡಿ ಆಗಿದ್ಯಾಕೆ? ಅನಧಿಕೃತವಾಗಿ ಸ್ಯಾಂಟ್ರೋ ರವಿಗೆ ಕೆಕೆ ಗೆಸ್ಟ್ ಹೌಸ್ ನಲ್ಲಿ ರೂಮ್ ಕೊಟ್ಟಿದ್ದಕ್ಕೆ ವ್ಯವಸ್ಥಾಪಕರನ್ನೇ ಇದೀಗ ಎತ್ತಂಗಡಿ ಮಾಡಲಾಗಿದೆಯಾ? KSTDC ಆದೇಶವನ್ನ ಹೊರಡಿಸಿರುವಂತದ್ದು. ಕೇಂದ್ರ ಕಚೇರಿಗೆ ವರ್ಗಾವಣೆ ಮಾಡಿ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಏನ್ ಸ್ಯಾಂಟ್ರೋ ರವಿಯರ ವಿಚಾರ ದೊಡ್ಡ ಮಟ್ಟದಲ್ಲಿ ಈಗ ರಾಜ್ಯದಲ್ಲಿ ಸುದ್ದಿ ಆಗ್ತಾ ಇದೆಯಲ್ಲ, ಈ ಒಂದು ವಿಚಾರಕ್ಕೇನೆ ಕೆಕೆ ಗೆಸ್ಟ್ ಹೌಸ್ಗೆ ಅವ್ರು ಬಂದಿದ್ದು ಹೇಗೆ, ಯಾರು, ಏನು ಅಂತ ಪೂರ್ವಾಪರ ಯೋಚನೆ ಮಾಡದೆ ಹಾಗಾದ್ರೆ ಕೆಕೆ ಗೆಸ್ಟ್ ಹೌಸ್ ಅಲ್ಲಿ ಅವರಿಗೆ ರೂಮ್ ಅನ್ನ ಕೊಡ್ಲಾಗಿತ್ತಾ? ಈ ಎಲ್ಲ ಆರೋಪಗಳಿಗೂ ಸಂಬಂಧಪಟ್ಟ ಹಾಗೆ ಈಗ ಹಿರಿಯ ವ್ಯವಸ್ಥಾಪಕ ದೇವರಾಜ್ ಅವರನ್ನ ವರ್ಗಾವಣೆ ಮಾಡಿರುವಂತಹ ವಿಚಾರವನ್ನ ನೋಡ್ತಾ ಇದ್ರೆ ಇದೇ ಕಾರಣಕ್ಕೆ ಹಾಗಾದ್ರೆ ಅವರನ್ನ ವರ್ಗಾವಣೆ ಮಾಡಲಾಗಿದೆಯಾ ಅನ್ನುವಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಬಿಜೆಪಿಗೆ ತಿರುಗೇಟು ಕೊಟ್ರ HD ಕುಮಾರಸ್ವಾಮಿ. ಹಳೆ ಮೈಸೂರು ಭಾಗದಲ್ಲಿ ಸವಾಲ್ ಹಾಕಿದ್ದಕ್ಕೆ ತಿರುಗೇಟು. ಜೆಡಿಎಸ್ನ ಟಾರ್ಗೆಟ್ ಮಾಡಿದ್ದಕ್ಕೆ ಸ್ಯಾಂಟ್ರೋ ರವಿ ಅಸ್ತ್ರವನ್ನ ಬಳಸಿದ್ರ ಕುಮಾರಸ್ವಾಮಿ ಅವರು. ನೆನೆ ಮಾಧ್ಯಮಗಳ ಮುಂದೆ ಮಾತಾಡುವಂತ ಸಂದರ್ಭದಲ್ಲಿ ವಿಡಿಯೋವನ್ನ ತೋರಿಸಿಯೂ ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ದಿಷ್ಟೇ, ನನ್ನನ್ನ ಕೆಣಕಿದ್ರೆ ನಾನು ಯಾರನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ, ನನ್ನನ್ನ ಕೆಣಕಿದ್ದಕ್ಕೆ ಈ ವಿಡಿಯೋವನ್ನ ರಿಲೀಸ್ ಮಾಡಿದ್ದೇನೆ, ಇದೊಂದು ರೀತಿ ಸ್ಯಾಂಪಲ್ ಅಷ್ಟೇ ಅನ್ನುವ ಧಾಟಿಯಲ್ಲಿ ಕುಮಾರಸ್ವಾಮಿ ಅವರು ಮಾತಾಡಿದ್ರು. ಈಗ ಕುಮಾರಸ್ವಾಮಿ ಅವರು ಬಿಜೆಪಿಗೆ ಒಂದ್ ರೀತಿ ತಿರುಗೇಟನ್ನ ಕೊಟ್ರ ಅನ್ನುವಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಸಿಎಂ ಸಚಿವರು ಅಧಿಕಾರಿಗಳ ಜೊತೆ ಸಖ್ಯ ಹೊಂದಿರೋ ವಿಡಿಯೋವನ್ನ ಆಡಿಯೋ ಕೂಡ ರಿಲೀಸ್ ಮಾಡಿ HD ಕುಮಾರಸ್ವಾಮಿ ಅವರು ಟಕ್ಕರ್ ಕೊಟ್ಟಿದ್ರು. ಬಿಜೆಪಿಗೆ ಕಡಿವಾಣ ಹಾಕಲು ಸ್ಯಾಂಟ್ರೋ ರವಿ ಅಸ್ತ್ರವನ್ನ ಬಳಸಿದ್ರ ಕುಮಾರಸ್ವಾಮಿ ಅವರು ಅನ್ನುವಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಚಿದಾನಂದ್, ಒಂದ್ ಕಡೆ ಕುಮಾರಸ್ವಾಮಿ ಅವರು ನೇರವಾಗಿ ಸವಾಲ್ ಹಾಕಿರುವಂತದ್ದು, ನನ್ನನ್ನ ಕೆಣಕಿದ್ರೆ ನಾನು ಯಾರನ್ನು ಸುಮ್ಮನೆ ಬಿಡಲ್ಲ ಅಂತ ವಿಡಿಯೋವನ್ನ ರಿಲೀಸ್ ಮಾಡಿ ಮಾತಾಡಿದ್ರು. ಮತ್ತೊಂದ್ ಕಡೆ ಕೆಕೆ ಗೆಸ್ಟ್ ಹೌಸ್ ನಲ್ಲಿ ಸ್ಯಾಂಟ್ರೋ ರವಿ ಅವರು ರೂಮ್ ಅನ್ನ ಪಡೆದಿದ್ದು ಹೇಗೆ? ಹಿರಿಯ ವ್ಯವಸ್ಥಾಪಕರನ್ನ ಟ್ರಾನ್ಸ್ಫರ್ ಮಾಡಿರೋದಕ್ಕೆ ಇದೇ ಕಾರಣ ಅನ್ನುವಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇರುವಂತದ್ದು. ಸದ್ಯದ ಬೆಳವಣಿಗೆಗಳನ್ನ ನೋಡೋದಾದ್ರೆ ಈ ಸ್ಯಾಂಟ್ರೋ ರವಿ ಅವರು ಸರ್ಕಾರಕ್ಕೆ ಕಂಟಕವಾಗೋದು ಎಷ್ಟು ಮಟ್ಟಿಗೆ ಕಾಣಿಸ್ತಾ ಇದೆ? ಸೌಮ್ಯಮಳಲಿ ಅಪರಾಧ ಹಿನ್ನೆಲೆಯುಳ್ಳವನು ಮತ್ತು ವೇಶ್ಯಾವಾಟಿಕೆ ಅಡ್ಡೆಯನ್ನು ನಡೆಸಿದಂತಹ ಸ್ಯಾಂಟ್ರೋ ರವಿ ಜೊತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಅವರ ಪುತ್ರ ಭರತ್ ಬೊಮ್ಮಾಯಿ, ಗೃಹ ಸಚಿವ ಆರಗ ಜ್ಞಾನೇಂದ್ರ, ಮೈಸೂರು ಉಸ್ತುವಾರಿ ಸಚಿವ ಮತ್ತು ಸಹಕಾರ ಸಚಿವರಾಗಿರ್ತಕ್ಕಂಥ ST ಸೋಮಶೇಖರ್ ಹಾಗೂ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಸೇರಿದಂತೆ ಅನೇಕ ಸಚಿವರು ಮತ್ತು ಅಧಿಕಾರಿಗಳ ಜೊತೆ ಸಖ್ಯ ಹೊಂದಿರುವಂಥದ್ದು. ಆ ಸಖ್ಯ ಹೊಂದಿರತಕ್ಕಂಥ ಫೋಟೋಗಳನ್ನ ಮತ್ತು ವಿಡಿಯೋಗಳನ್ನ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಈಗಾಗಲೇ ಬಿಡುಗಡೆ ಮಾಡಿರುವಂಥದ್ದು. ಜೊತೆಗೆ ಸ್ಯಾಂಟ್ರೋ ರವಿಯ ಆಡಿಯೋ ಕೂಡ ರಿಲೀಸ್ ಆಗಿರುವಂಥದ್ದು. ಜೊತೆಗೆ ಅನೇಕ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿ ಪುತ್ರನ ಜೊತೆ ಸಖ್ಯ ಹೊಂದಿರುವಂಥದ್ದು. ಇದೀಗ ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ಅತಿ ದೊಡ್ಡ ಮುಜುಗರವನ್ನು ಉಂಟು ಮಾಡಿರುವಂತದ್ದು. ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕೆಂಬ ಕಾರಣಕ್ಕಾಗಿ ಹಳೆ ಮೈಸೂರು ಭಾಗದ ಭದ್ರಕೋಟೆಯನ್ನ ಉಳಿಸಿಕೊಂಡಿರತಕ್ಕಂಥ JDS ನ ಟಾರ್ಗೆಟ್ ಮಾಡಲೊಟ್ಟಿರಂತ ಬಿಜೆಪಿಗೆ ಇದೀಗ HD ಕುಮಾರಸ್ವಾಮಿ ಅವರು ಸ್ಯಾಂಟ್ರೋ ರವಿ ಅಂತ ಅಪರಾಧ ಹಿನ್ನೆಲೆ ಉಳ್ಳವನು, ಸರ್ಕಾರದ ಜೊತೆಗಿನ ಸಖ್ಯ ಮತ್ತು ಟ್ರಾನ್ಸ್ಫರ್ ದಂಧೆ ಮುಂತಾದ ವಿಚಾರಗಳನ್ನ ವಿಡಿಯೋ ಮತ್ತು ಆಡಿಯೋ ಹಾಗೂ ಕೆಲವು ವಾಟ್ಸ್ಆಪ್ ದಾಖಲಾತಿಗಳನ್ನು ಬಿಡುಗಡೆ ಮಾಡುವ ಮುಖಾಂತರ ಸರ್ಕಾರಕ್ಕೆ ಅತಿ ದೊಡ್ಡ ಮುಜುಗರವನ್ನು ಉಂಟು ಮಾಡಿದ್ದಾರೆ. ಸಾರ್ವಜನಿಕ ವಲಯದಲ್ಲಿ ಇದೀಗ ಬಿಜೆಪಿ ನಾಯಕರು ಮತ್ತು ಬಿಜೆಪಿ ಅನೇಕ ಸಚಿವರುಗಳು ಸ್ಯಾಂಟ್ರೋ ರವಿ ಜೊತೆ ಸಂಖ್ಯೆ ಹೊಂದಿರುವಂತದ್ದು ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಸರ್ಕಾರಕ್ಕೂ ಮತ್ತು ಅನೇಕ ಸಚಿವರುಗಳು ಕೂಡ ಇದು ಮುಜುಗರಕ್ಕೆ ಕಾರಣ ಆಗಿರುವಂತದ್ದು. ಹಳೆ ಮೈಸೂರು ಭಾಗದ ಕಾರ್ಯಕರ್ತರು ಕೂಡ ಎಲ್ಲೊಂದ್ ಕಡೆ ಇದು ಇರ್ಸು ಮುರ್ಸಾಗಿರುವಂತದ್ದು. ಇಲ್ಲೊಂದ್ ಕಡೆ ವೇಶ್ಯಾವಾಟಿಕೆ ಅಡ್ಡೆ ನಡೆಸತಕ್ಕಂಥ ಸ್ಯಾಂಟ್ರೋ ರವಿಯ ಜೊತೆ ಸರ್ಕಾರದ ಪ್ರಮುಖ ನಾಯಕರುಗಳೇ ಏನು ಸಖ್ಯ ಹೊಂದಿರುವಂತದ್ದು ಮತ್ತು ಟ್ರಾನ್ಸ್ಫರ್ ದಂಧೆಯಲ್ಲಿ ಭಾಗಿಯಾಗಿರುವಂತದ್ದು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಏಕವಚನದಲ್ಲಿ ಮಾತನಾಡುವಂಥದ್ದು ಮತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಅವರ ಆತ್ಮೀಯ ಗೆಳೆಯ ಅನ್ನೋ ರೀತಿಯಲ್ಲಿ ತೋರ್ಪಡೆ ಮಾಡಿಕೊಂಡಿರುವಂತದ್ದು. ಎಲ್ಲವನ್ನು ಕೂಡ HD ಕುಮಾರಸ್ವಾಮಿ ಅವರು ದಾಖಲೆ
ಸಮೇತ ವಿಡಿಯೋ ಸಮೇತ ಬಿಡುಗಡೆ ಮಾಡಿರುವಂತದ್ದು ಸರ್ಕಾರಕ್ಕೆ ಮುಜುಗರ ಆಗಿರುವಂತದ್ದು. ಹಳೆ ಮೈಸೂರು ಭಾಗದ ಬಿಜೆಪಿ ಟಾರ್ಗೆಟ್ಗೆ ಪ್ರತಿಯಾಗಿ ಜೆಡಿಎಸ್ ಈಗ ಅತಿದೊಡ್ಡ ಸ್ಯಾಂಟ್ರಲ್ ರವಿ ಅಂತ ಕ್ರಿಮಿನಲ್ ಹಿನ್ನೆಲೆಯುಳ್ಳವನು ಸರ್ಕಾರ ಜೊತೆಗಿರ್ತಕ್ಕಂಥ ಸಖ್ಯದ ಹಲವಾರು ದಾಖಲೆಗಳನ್ನು ಬಿಡುಗಡೆ ಮಾಡುವ ಮುಖಾಂತರ ಬಿಜೆಪಿಗೆ ಅತಿದೊಡ್ಡ ತಿರುಗೇಟನ್ನು ಕೊಟ್ಟಿರುವಂತದ್ದು ಮತ್ತು ಮುಜುಗರವನ್ನು ಕೂಡ ಉಂಟು ಮಾಡಿರುವಂತದ್ದು. ಸೌಮ್ಯ ಮಳಲಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಏರ್ ಇಂಡಿಯಾ ವಿಮಾನದಲ್ಲಿ ಮಹಿಳೆ ಮೇಲೆ ಮೂತ್ರ ವಿಸರ್ಜನೆ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂತ್ರ ವಿಸರ್ಜನೆ ಮಾಡಿದ ಆರೋಪಿ ಬೆಂಗಳೂರಿನಲ್ಲಿದ್ದಾನೆ. ಆರೋಪಿ ಶಂಕರ್ ಮಿಶ್ರಾಗಾಗಿ ಬೆಂಗಳೂರಿನಲ್ಲಿ ಹುಡುಕಾಡಲಾಗ್ತಾ ಇದೆ. ಶಂಕರ್ ಮಿಶ್ರಾ ಹುಡುಕಾಟಕ್ಕಾಗಿ 2 ತಂಡಗಳನ್ನು ರಚನೆ ಮಾಡಲಾಗಿದೆ. ಬೆಂಗಳೂರು ಹಾಗೆ ಮುಂಬೈನಲ್ಲಿ ಶಂಕರ್ ಮಿಶ್ರಾನನ್ನ ಹುಡುಕಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಮಿಶ್ರಾಗಾಗಿ ಪೊಲೀಸರು, ದೆಹಲಿ ಪೊಲೀಸರು ಹುಡುಕಾಡ್ತಿದ್ದಾರೆ. ಏರ್ ಇಂಡಿಯಾ ಬಿಸಿನೆಸ್ ಕ್ಲಾಸ್ ವಿಮಾನದಲ್ಲಿ ಮಹಿಳೆ ಮೇಲೆ ಈ ವ್ಯಕ್ತಿ ಮೂತ್ರ ವಿಸರ್ಜನೆ ಮಾಡಿದ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಪೊಲೀಸರು ಈತನಿಗಾಗಿ ಶೋಧ ನಡೆಸ್ತಾ ಇದ್ದಾರೆ. ಮುಂಬೈ ಹಾಗೆ ಬೆಂಗಳೂರಿನಲ್ಲಿ ಈ ಶಂಕರ್ ಮಿಶ್ರಾಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ವೈಟ್ ಫೀಲ್ಡ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಶಂಕರ್ ಮಿಶ್ರಾ ಮನೆ ಇರುವಂತದ್ದು. ಮನೆಯಲ್ಲಿ ಮಿಶ್ರಾ ಇರದ ಕಾರಣ ಆತ ತಲೆಮರೆಸಿಕೊಂಡಿರುವಂತಹ ಶಂಕೆ ಕೂಡ ವ್ಯಕ್ತ ಆಗಿದೆ. ಮಿಶ್ರಾಗಾಗಿ ಪೊಲೀಸರು ಹುಡುಕಾಟವನ್ನ ಮುಂದುವರೆಸಿದ್ದಾರೆ. ಏರ್ ಇಂಡಿಯಾ ವಿಮಾನದಲ್ಲಿ ಪಕ್ಕದಲ್ಲಿ ಕುಳಿತಿದ್ದಂತಹ ಮಹಿಳೆ ಮೇಲೆ ಈ ಶಂಕರ್ ಮಿಶ್ರಾ ಅನ್ನುವಂತಹ ವ್ಯಕ್ತಿ ಮೂತ್ರ ವಿಸರ್ಜನೆ ಮಾಡಿದ್ದ. ತಮಗಾದಂತಹ ಅನುಭವವನ್ನ ಮಹಿಳೆ ಕೂಡ ಎಳೆಯಾಗಿ ಬಿಚ್ಚಿಟ್ಟಿದ್ರು. ಇನ್ನು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಪೊಲೀಸರು ಈ ವ್ಯಕ್ತಿ ನಾವೇನ್ ಫೋಟೋದಲ್ಲಿ ತೋರಿಸ್ತಾ ಇದೀವಲ್ಲ ಈ ವ್ಯಕ್ತಿಗಾಗಿ ಈಗ ತೀವ್ರ ಶೋಧ ನಡೆಸ್ತಾ ಇದ್ದಾರೆ. ಆದ್ರೆ ಆತ ಎಲ್ಲೂ ಸಿಗ್ತಾ ಇಲ್ಲ. ಒಂದ್ ಕಡೆ ಬೆಂಗಳೂರು, ಮತ್ತೊಂದ್ ಕಡೆ ಮುಂಬೈನಲ್ಲೂ ಕೂಡ ಈ ವ್ಯಕ್ತಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇರುವಂತದ್ದು. ಸದ್ಯ ಈತನ ಮನೆ ವೈಟ್ ಫೀಲ್ಡ್ ನಲ್ಲಿದೆ ಅನ್ನುವಂತಹ ಮಾಹಿತಿ ಇದೆ. ಆದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲೂ ಕೂಡ ಆತ ಇಲ್ಲ. ಹಾಗಾಗಿ ಆತ ನಾಪತ್ತೆ ಆಗಿರಬಹುದು ಅಂತ ಶಂಕೆ ವ್ಯಕ್ತಪಡಿಸಲಾಗಿದ್ದು ಪೊಲೀಸರು ಈಗ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ದೆಹಲಿ ಪೊಲೀಸರು ಈತನ ತೀವ್ರ ಶೋಧ ಮಾಡ್ತಿದ್ದಾರೆ. ಏರ್ ಇಂಡಿಯಾ ವಿಮಾನದಲ್ಲಿ ಮಹಿಳೆ ಮೇಲೆ ಮೂತ್ರ ವಿಸರ್ಜನೆ ಪ್ರಕರಣ ಗಂಭೀರವಾಗಿದ್ದು ಶಂಕರ್ ಮಿಶ್ರಾ ವಿರುದ್ಧ ಎಫ್ಐಆರ್ ದಾಖಲಿಸಿರುವ ದೆಹಲಿ ಪೊಲೀಸರು ಬೆಂಗಳೂರಿನಲ್ಲೂ ಮಿಶ್ರಾಗಾಗಿ ಹುಡುಕಾಡ್ತಿದ್ದಾರೆ. ಇನ್ನು ಮಹಿಳೆ ತಾನು ಎದುರಿಸಿದ್ದನ್ನು ಎಳೆಯಾಗಿ ಬಹಿರಂಗಪಡಿಸಿದ್ದಾರೆ. ಇನ್ನು ಮಹಿಳೆ ದೂರಿನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ನವೆಂಬರ್ 26ರಂದು ಏರ್ ಇಂಡಿಯಾ ವಿಮಾನದಲ್ಲಿ ಈ ಮಹಿಳೆ ಪ್ರಯಾಣ ಮಾಡ್ತಿರ್ತಾರೆ. ನ್ಯೂಯಾರ್ಕ್ನಿಂದ ದೆಹಲಿಗೆ ಈ ಮಹಿಳೆ ಪ್ರಯಾಣವನ್ನ ಬೆಳೆಸಿರ್ತಾರೆ. ಬಿಸಿನೆಸ್ ಕ್ಲಾಸ್ನಲ್ಲಿ ಪ್ರಯಾಣಿಸ್ತಾ ಇದ್ದಾಗ ಈ ಒಂದು ಅವಾಂತರ ಆಯಿತು ಅಂತ ಮಹಿಳೆ ಆರೋಪವನ್ನ ಮಾಡಿರುವಂಥದ್ದು. ಪಾನಮತ್ತನಾಗಿ ಬಂದ ವ್ಯಕ್ತಿ ನನ್ನ ಮೇಲೆ ಮೂತ್ರ ಮಾಡ್ದ. ಈ ಬಗ್ಗೆ ಏರ್ ಇಂಡಿಯಾದ ಸಿಬ್ಬಂದಿಗೆ ಮಾಹಿತಿ ಕೊಟ್ಟೆ. ಆದ್ರೆ ಸುಮಾರು 2 ಗಂಟೆಗಳ ಕಾಲ ಯಾರೂ ಕೂಡ ಸ್ಪಂದಿಸಲಿಲ್ಲ. ಒಂದ್ ಕಡೆ ಈ ಸಂದರ್ಭದಲ್ಲಿ ಆ ವಿಮಾನ ಸಿಬ್ಬಂದಿಯೂ ಕೂಡ ಆ ಮಹಿಳೆಗೆ ಸ್ಪಂದಿಸಲಿಲ್ಲ. 2 ಗಂಟೆಗಳ ಕಾಲ ಆ ಮಹಿಳೆಗೆ ಯಾರೂ ಕೂಡ ಸ್ಪಂದಿಸಲಿಲ್ಲ. ಸೀಟ್ಗಳು ಖಾಲಿ ಇದ್ರೂ ನನಗೆ ಬೇರೆ ಸೀಟನ್ನ ಕೂಡ ನೀಡಲಿಲ್ಲ ಅಂತ ಮಹಿಳೆ ಆರೋಪವನ್ನ ಮಾಡಿದ್ದಾರೆ. ವ್ಯಕ್ತಿಯ ಮೂತ್ರದಿಂದ ನನ್ನ ಬಟ್ಟೆ, ಬ್ಯಾಗ್ ಒದ್ದೆ ಆಗಿತ್ತು. 2 ಗಂಟೆಗಳ ಬಳಿಕ ಹಿರಿಯ ಅಧಿಕಾರಿಯೊಬ್ಬರು ಸೀಟ್ ನೀಡಿದ್ರು. ಈ ಬಗ್ಗೆ ದೂರು ನೀಡಿದ್ರು ಕೂಡ ಶಂಕರ್ ಮಿಶ್ರಾ ವಿರುದ್ಧ ಕ್ರಮ ಕೈಗೊಳ್ಳಲಿಲ್ಲ. ಟರ್ಮಿನಲ್ನಲ್ಲಿ ಶಂಕರ್ ಮಿಶ್ರಾ ಅವರನ್ನ ತಡಿಲೂ ಇಲ್ಲ ಅಂತ ಆರೋಪವನ್ನ ಮಾಡಿದ್ದಾರೆ. ನವೆಂಬರ್ 27ರಂದು ಏರ್ ಇಂಡಿಯಾಗೆ ನನ್ನ ಅಳಿಯ ದೂರನ್ನ ಕೊಟ್ಟರು. ಈ ವೇಳೆ ಕ್ಷಮೆ ಕೇಳಿ ಟಿಕೆಟ್ನ ಭಾಗಶಃ ಹಣ ಹಿಂತಿರುಗಿಸಿದ್ರು. ಈ ಬಗ್ಗೆ ಅಂದೇ ಏರ್ ಇಂಡಿಯಾಗೆ ನಾನು ಇಮೇಲ್ ಕೂಡ ಕಳುಹಿಸಿದೆ. ಆದರೆ ತಕ್ಷಣಕ್ಕೆ ಸಿಬ್ಬಂದಿಯೂ ಕೂಡ ನಿರ್ಲಕ್ಷ್ಯ ವಹಿಸಿದ್ರು ಅನ್ನೋ ಆರೋಪವನ್ನ ಮಾಡಿದ್ದಾರೆ. ಸೊ ತಮ್ಮ ಪ್ಯಾಸೆಂಜರ್ಸ್ ಬಗ್ಗೆ ತುಂಬಾನೇ ಗಮನ ವಹಿಸಬೇಕಾದಂತಹ ಸಿಬ್ಬಂದಿ ಮಹಿಳೆ ಮೇಲೆ ಈ ರೀತಿ ಆದ್ರೂ ಕೂಡ ಆ ತಕ್ಷಣಕ್ಕೆ ಸ್ಪಂದಿಸಲಿಲ್ಲ. ಏನು ವಿಮಾನದಿಂದ ಇಳಿದು ಹೊರಗೆ ಬಂದ ಸಂದರ್ಭದಲ್ಲೂ ಕೂಡ ಏರ್ಪೋರ್ಟ್ ನಲ್ಲಿ ಆತನನ್ನ ತಡೆಯುವಂತಹ ಕೆಲಸ ಆಗ್ಲಿಲ್ಲ ಅಂತ ಮಹಿಳೆ ಆರೋಪ ಮಾಡಿದ್ದಾರೆ. ಆರೋಪಿ ಶಂಕರ್ ಮಿಶ್ರಾನನ್ನ ಇದೀಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ದೆಹಲಿ ಪೊಲೀಸರು ಶಂಕರ್ ಮಿಶ್ರಾನನ್ನ ಬಂಧಿಸಿದ್ದಾರೆ. ಮಹಿಳೆ ಮೂತ್ರ ವಿಸರ್ಜನೆ ಮಾಡಿದ ಶಂಕರ್ ಮಿಶ್ರಾ ಕೊನೆಗೂ ಕೂಡ ಅಂಧರಾಗಿರುವಂಥದ್ದು. ಮಹಿಳೆ ಏನ್ ಗಂಭೀರವಾಗಿ ಆರೋಪವನ್ನ ಮಾಡಿದ್ರಲ್ಲ, ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿ ಪೊಲೀಸರು ಶಂಕರ್ ಮಿಶ್ರಾನಿಗಾಗಿ ಬೆಂಗಳೂರು ಹಾಗೆ ಮುಂಬೈನಲ್ಲಿ ಶೋಧ ನಡೆಸ್ತಾ ಇದ್ರು. ಈಗ ಬೆಂಗಳೂರಿನಲ್ಲಿ ದೆಹಲಿ ಮೂಲದ ಶಂಕರ್ ಮಿಶ್ರಾನನ್ನ ಬಂಧಿಸಲಾಗಿದೆ. ಮಹಿಳೆ ಮೇಲೆ ಮೂತ್ರ ವಿಸರ್ಜನೆ ಮಾಡಿದ ಶಂಕರ್ ಮಿಶ್ರಾ ವಿರುದ್ಧ ಆರೋಪವನ್ನ ಮಾಡಿದ್ರು ಮಹಿಳೆ. ಏರ್ ಇಂಡಿಯಾಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ರು. ಅಲ್ಲದೆ ಪೊಲೀಸರಿಗೂ ಕೂಡ ಕಂಪ್ಲೇಂಟ್ ಅನ್ನ ಕೊಡಲಾಗಿತ್ತು. ಈತನಿಗಾಗಿ ಶೋಧ ನಡೆಸ್ತಾ ಇದ್ದಂತಹ ದೆಹಲಿ ಪೊಲೀಸರು ಈಗ ಕೊನೆಗೂ ಕೂಡ ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ನವೆಂಬರ್ 27ರಂದು ಈ ಒಂದು ಘಟನೆಯಾಗಿತ್ತು. ಅದಾದ ಬಳಿಕ ಮಹಿಳೆ
ಏರ್ ಇಂಡಿಯಾಗೆ ದೂರನ್ನ ಕೊಟ್ಟಿರ್ತಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದಂತಹ ಪೊಲೀಸರು ಈಗ ಶಂಕರ್ ಮಿಶ್ರಾನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ಇದೀಗ ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಮಂಜು, ನವೆಂಬರ್ 27ರಂದೇ ಈ ಒಂದು ಘಟನೆಯಾಗಿತ್ತು. ಇಲ್ಲಿ ಗಮನಿಸೋದಾದ್ರೆ ಆ ಕ್ಷಣಕ್ಕೆ ಯಾಕೆ ವಿಮಾನಯಾನ ಸಿಬ್ಬಂದಿ ಆ ಮಹಿಳೆಗೆ ಸ್ಪಂದಿಸಲಿಲ್ಲ ಅನ್ನುವಂಥದ್ದು. ಮತ್ತೊಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ದೂರು ಕೊಡ್ತಾರೆ, ಆನಂತರ ಏರ್ ಇಂಡಿಯಾಗೂ ಕೂಡ ಮೇಲ್ ಮಾಡ್ತಾರೆ. ಆದ್ರೂ ಕೂಡ ತಕ್ಷಣಕ್ಕೆ ಈತನ ವಿರುದ್ಧ ಕ್ರಮಕ್ಕೆ ಯಾಕೆ ಮುಂದಾಗ್ಲಿಲ್ಲ? ಈಗ ಈ ಪ್ರಕರಣವನ್ನ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ರು. ಶಂಕರ್ ಮಿಶ್ರಾನನ್ನ ಈಗ ಪೊಲೀಸರು ಕೂಡ ಬಂಧಿಸಿದ್ದಾರೆ. ಈತನನ್ನ ಬಲೆ ಕೆಡವಿದ ಹೇಗೆ ಪೊಲೀಸರು, ಹೇಗೆ ಸಿಗಾಕೊಂಡಾಯ್ತಾ? ಖಂಡಿತವಾಗ್ಲೂ ಸೌಮ್ಯ, ಏನಂತ ಹೇಳಿದ್ರೆ ಈತ ಸಾಕಷ್ಟು ಒಂದು ಬಿಸ್ನೆಸ್ ಕ್ಲಾಸ್ ಅಲ್ಲಿ ರೆಗ್ಯುಲರ್ ಆಗಿ ಟ್ರಾವೆಲ್ ಮಾಡುವಂತ ವ್ಯಕ್ತಿ. ಮತ್ತೆ ಈತ ಏನೊಂದು ಸುಮಾರು ಈ ನವೆಂಬರ್ 27ನೇ ತಾರೀಕು ಅಮೆರಿಕದಿಂದ ಬೆಂಗಳೂರಿಗೆ ಅಂದ್ರೆ ನ್ಯೂ ಡೆಲ್ಲಿಗೆ ಬರ್ತಾ ಇದ್ದೆ. ನ್ಯೂ ಡೆಲ್ಲಿಗೆ ಬರುವಂತ ಏರ್ ಫ್ಲೈಟ್ ನಲ್ಲಿ ಈತ ಕಂಠಪೂರ್ತಿಯಾಗಿ ಕುಡಿದಿದ್ದ. ಜೊತೆಗೆ ಅಲ್ಲಿ ಇಲ್ಲಿ ಫ್ಲೈಟ್ ನಲ್ಲಿ ಓಡಾಡ್ತಾ ಇದ್ದಾಗ ಕೂಡ ಸಿಬ್ಬಂದಿಗಳು ಸಾಕಷ್ಟು ಬಾರಿ ಈತನನ್ನ ಕೂರ್ಸಕ್ಕೆ ಪ್ರಯತ್ನ ಪಟ್ಟಿದ್ರು. ಅದಾದ ನಂತರ ಒಂದು ಕಡೆ ಅಂದ್ರೆ 9A 8A ಏನ್ ವೃದ್ಧ ಮಹಿಳೆದು 9A ಹಾಗೂ ಈತನ ಅಂದ್ರೆ ಮಿಶ್ರದು 8A ಸೀಟ್ ಅಲಾಟ್ ಆಗಿತ್ತು. ಆದ್ರೆ ಈತ ಆಕೆ ಸ್ವಲ್ಪ ಸರ್ಕೊಳ್ಳಿ ಅಂತ ಕೂಡ ಹೇಳ್ತಾನಂತೆ. ಆದ್ರೆ ಆಕೆ ಒಂದು ಸ್ವಲ್ಪ ಸರ್ಕೊಳಕ್ ಹೋಗೋಕ್ಕಿಂತ ಮುಂಚೆನೆ ಈತ ಮೂತ್ರ ವಿಸರ್ಜನೆ ಆಕೆ ಮೇಲೆ ಮಾಡಿರ್ತಾರೆ. ಅದಾದ ನಂತರ ಫ್ಲೈಟ್ ಡೆಲ್ಲಿಗೆ ಬಂದ್ ಲ್ಯಾಂಡ್ ಆಗುತ್ತೆ 27ನೇ ತಾರೀಕು. 27ನೇ ತಾರೀಕು ನವೆಂಬರ್ 27ನೇ ತಾರೀಕು ಫ್ಲೈಟ್ ಲ್ಯಾಂಡ್ ಆದ್ಮೇಲೆ ಅದಾದ ನಂತರ ಅಲ್ಲಿ ಗ್ರೌಂಡ್ ಸ್ಟಾಫ್ ಏನಿದೆ ಡೆಲ್ಲಿ ಏರ್ಪೋರ್ಟಿನ ಗ್ರೌಂಡ್ ಸ್ಟಾಫ್ಗೆ ವೃದ್ಧ ಮಹಿಳೆಗೆ ಒಂದು ಹೆಲ್ಪ್ ಅನ್ನ ಮಾಡಿದ್ರೆ ಅಂತ ನೋಡ್ತಾರೆ. ಆದ್ರೆ ಯಾರು ಕೂಡ ಆಕೆಯನ್ನ ಮಾತಾಡ್ಸಲ್ಲ. ಫ್ಲೈಟ್ ಲ್ಯಾಂಡ್ ಆಗಿದ ತಕ್ಷಣ ಅವ್ರವ್ರ ಪಾಡಿಗೆ ಅವ್ರು ಹೊರಟೋಗ್ತಾರೆ. ಯಾರು ಕೂಡ ಈತನ ವಿರುದ್ಧ ಕಾನೂನು ರೀತಿ ಕ್ರಮವನ್ನ ಕೈಗೊಳ್ಳಲ್ಲ. ಯಾರಾದ್ರೂ ವಿಚಾರಿಸ್ತಾರ ನನ್ನನ್ನ, ಯಾಕೆಂತ ಹೇಳಿದ್ರೆ ಇಳಿಬೇಕಾದ್ರೆ ಈಕೆಗೆ ಒಂದು ವೃದ್ಧ ಮಹಿಳೆಗೆ ಗ್ರೌಂಡ್ ಸ್ಟಾಫ್ ಅವ್ರು ಹೇಳೋದು ಏನಂತಂದ್ರೆ, ನಾವು ನಿಮ್ಮ ಕಂಪ್ಲೀಟ್ ಆಗಿ ಲಗೇಜ್ ಗಳನ್ನ ವೀಲ್ ಚೇರ್ ಅಲ್ಲಿ ನಿಮ್ಮ ನೆಕ್ಸ್ಟ್ ಫ್ಲೈಟ್ ಏನ್ ಕನೆಕ್ಟಿಂಗ್ ಫ್ಲೈಟ್ ಇದೆ ಅದಕ್ಕೆ ಕಳಿಸ್ತೀವಿ ಅಂತ ಕೂಡ ಹೇಳ್ತಾರೆ. ಅದಾದ ನಂತರ ಯಾರು ಕೂಡ ವೃದ್ಧ ಮಹಿಳೆಯನ್ನ ಮಾತಾಡ್ಸಲ್ಲ. ಅದಾದ ಬಳಿಕ ಈತ ಏನ್ ಮಿಶ್ರ ಇದ್ದಾನೆ ಬೆಂಗಳೂರಿಗೆ ಬರ್ತಾನೆ. ಡೆಲ್ಲಿಯಿಂದ ನೇರವಾಗಿ ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿನಲ್ಲಿ ವೈಟ್ ಫೀಲ್ಡ್ ಬಳಿ ಈತನ ಮನೆ ಇರುತ್ತೆ. ಆ ಮನೆಗೆ ಬರ್ತಾನೆ. ಅದಾದ ನಂತರ ಆ ಮನೆಯಲ್ಲಿಂದ ಕೆಲವು ಗಂಟೆಗಳಾದ ನಂತರ, ಯಾಕಂದ್ರೆ ಆತ ಒಂದು ಲೆಟರ್ ಅನ್ನ ಕೂಡ ಬರ್ದಿರ್ತಾನೆ, ಅಪಾಲಜಿಯನ್ನ ಕೇಳ್ತಾನೆ ವೃದ್ಧ ಮಹಿಳೆಗೆ, ದಯವಿಟ್ಟು ಈ ಪ್ರಕರಣ ಇಲ್ಲಿಗೆ ಬಿಡಿ, ನನಗೆ ಹೆಂಡತಿ ಮಕ್ಕಳಿದ್ದಾರೆ, ದಯವಿಟ್ಟು ನನ್ನನ್ನ ಕ್ಷಮಿಸಿ ಬಿಡಿ ಅಂತ ಹೇಳ್ತಾರೆ. ಆದ್ರೆ ಆ ವೃದ್ಧ ಮಹಿಳೆಗೆ ಒಂದೇ ಒಂದು ಏನಂತಂದ್ರೆ, ಈ ಇಷ್ಟು ದೊಡ್ಡ ಘಟನೆ ಆದ್ರೂ ಕೂಡ ಏರ್ಲೈನ್ಸ್ ಅಲ್ಲಿ ಬಿಸ್ನೆಸ್ ಕ್ಲಾಸ್ ಅಲ್ಲಿ ಸಾಮಾನ್ಯ ವ್ಯಕ್ತಿಗಳು ಯಾರು ಮಾಡಲ್ಲ, ಎಲ್ಲ ಬಿಸ್ನೆಸ್ ಅವರೇ ಅಲ್ಲಿ ಒಂದು ಪ್ರಯಾಣ ಮಾಡುವಂತದ್ದು ಏರೋಪ್ಲೇನ್ ಅಲ್ಲಿ. ಅದರಲ್ಲೂ ಕೂಡ ಬಿಸ್ನೆಸ್ ಏರ್ ಕ್ಲಾಸ್ ಅಲ್ಲಿ ಇರೋದು ತುಂಬಾ ಹೈ ರೇಟ್ಸ್ ಒಂದು ಟಿಕೆಟ್ಸ್ ಇರೋ ಕಾರಣದಿಂದ, ಜೊತೆಗೆ ಅಲ್ಲಿ ಸೇಫ್ಟಿ ಕೂಡ ಇರುತ್ತೆ. ಆದ್ರೆ ಈ ವೃದ್ಧ ಮಹಿಳೆ ಏರ್ ಹೋಸ್ಟೆಸ್ ಎಲ್ಲಿ ಕುತ್ಕೊಂಡಿರೋ ಒಂದು ಕಡೆ ಒಂದು ಸೀಟ್ ಕಾರ್ನರ್ ಸೀಟ್ ಅಲ್ಲಿ ಕರ್ಕೊಂಡು ಬೆಂಗಳೂರಿಗೆ ಅಂದ್ರೆ ಡೆಲ್ಲಿಗೆ ಬಂದಿರ್ತಕ್ಕಂಥ ಇದೆಲ್ಲವೂ ಕೂಡ ಆಕೆ ತಲೆಯಲ್ಲಿ ಇಟ್ಕೊಂಡು ಕಂಪ್ಲೀಟ್ ಆಗಿ ಒಂದು ಏನೇನ್ ಘಟನೆ ನಡೆದ ಎಲ್ಲ ವಿವರಣೆಯನ್ನ ಒಂದು ಏರ್ಲೈನ್ಸ್ ಇಂಡಿಯನ್ ಏರ್ಲೈನ್ಸ್ ಗೆ ಬರ್ತಾರೆ. ಅದಾದ್ಮೇಲೆ ಕೂಡ ನಕಾರನ ಮಾಡ್ತಾರೆ. ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಆ ಲೆಟರ್ ಎಲ್ಲ ಮಾಹಿತಿಗಳೆಲ್ಲ ಕೂಡ ವೈರಲ್ ಆಗ್ತಾ ಹೋಯ್ತು, ಆಗ ಡೆಲ್ಲಿ ಪೊಲೀಸರು ಅಂದ್ರೆ ಇಂಡಿಯನ್ ಏರ್ಲೈನ್ಸ್ ಅವ್ರ ಕಡೆ ಮುಖಾಂತರ ಹೇಳಿ ಒಂದು ಸೋಮೋಟೋ ಕೇಸ್ ಅನ್ನ ದಾಖಲಿಸ್ಕೊಂತಾರೆ. ಅದಾದ್ಮೇಲೆ ವೃದ್ಧ ಮಹಿಳೆ ಹತ್ರ ಮತ್ತೆ ನೀವು ಒಂದು ಕಂಪ್ಲೇಂಟ್ ಕೊಡಿ ಅಂತ ಕೂಡ ಕೇಳ್ತಾರೆ. ಯಾವಾಗ ವೃದ್ಧ ಮಹಿಳೆ ಒಂದು ಕಂಪ್ಲೇಂಟ್ ಅನ್ನ ದಾಖಲಿಸಿದ್ರೆ ಡೆಲ್ಲಿ ಪೊಲೀಸರು ಅಲ್ಲಿಂದ ನೇರವಾಗಿ 2 ದಿನಗಳ ಅಂದ್ರೆ ಕಳೆದ 2 ದಿನಗಳ ಹಿಂದೆ ಬೆಂಗಳೂರಿಗೆ ಬರ್ತಾರೆ. ಯಾಕಂದ್ರೆ ಆತನ ಐಡಿ ಅಂದ್ರೆ ಅಡ್ರೆಸ್ ಇರೋದು ವೈಟ್ ಫೀಲ್ಡ್ ಅಂತ ಗೊತ್ತಾಗುತ್ತೆ. ನೇರವಾಗಿ ಅಲ್ಲಿಂದ ಬೆಂಗಳೂರು ಕಮಿಷನರ್ ಆಫೀಸ್ಗೆ ಬರ್ತಾರೆ. ಬೆಂಗಳೂರಿನ ಕಮಿಷನರ್ ಆಫೀಸಿನ ಹೆಲ್ಪ್ ಅನ್ನ ತಗೊಂತಾರೆ. ಹೆಲ್ಪ್ ಅನ್ನ ತಗೊಂಡು ಆತನ ಒಂದು ನೆಟ್ವರ್ಕ್ ಅನ್ನ ಕ್ಯಾಚ್ ಮಾಡೋಕೆ ಪ್ರಯತ್ನ ಪಡ್ತಾರೆ. ಆಗ ಆತ ಇರೋದು ಗೊತ್ತಾಗ್ತಾ ಇರ್ತಕ್ಕಂಥ ವೈಟ್ ಫೀಲ್ಡ್ ಅಲ್ಲಿ. ಅವನ ಮನೆ ಹತ್ರ ಹೋದಾಗ ಮುಂಬೈಗೆ ಹೋಗಿದ್ದ ಅನ್ನೋ ನೆಟ್ವರ್ಕ್ ಅನ್ನ ಕೂಡ ತೋರಿಸ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈತನನ್ನ ಈಗ ಬೆಂಗಳೂರಲ್ಲಿ ಡೆಲ್ಲಿ ಪೊಲೀಸರು ಆತನನ್ನ ಬೆಂಗಳೂರಲ್ಲಿ ವಶಕ್ಕೆ ಪಡೆದಿದ್ದಾರೆ ನಿನ್ನೆ ರಾತ್ರಿ ಅಂತ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇನ್ನು ಆತನನ್ನ ವಶಕ್ಕೆ ಪಡೆದು ನೇರವಾಗಿ ಡೆಲ್ಲಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಡೆಲ್ಲಿಯಲ್ಲಿ ಕರ್ಕೊಂಡು ಕಂಪ್ಲೀಟ್ ಆಗಿ ಒಂದು ಎನ್ಕ್ವೈರಿಯನ್ನ ಮಾಡ್ತಾರೆ. ಜೊತೆಗೆ ಆತನನ್ನ ಸುಮಾರು 1 ತಿಂಗಳ ಕಾಲ ಒಂದು ಎಲ್ಲೂ ಕೂಡ ಇಂಡಿಯನ್ ಏರ್ಲೈನ್ಸ್ ಅಲೋ ಮಾಡಬಾರ್ದು ಅನ್ನೋ ರೀತಿಯಲ್ಲೂ ಕೂಡ ಇಂಡಿಯನ್ ಏರ್ಲೈನ್ಸ್ ಅವರು ಒಂದು ಆದೇಶವನ್ನು ಕೂಡ ಹೊರಡಿಸಿರ್ತಕ್ಕಂಥದ್ದು. ಸೌಮ್ಯ, ಒಟ್ಟಾರೆಯಾಗಿ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸಿಸಿಬಿ ಅಧಿಕಾರಿಗಳು ಕೂಡ ಡೆಲ್ಲಿ ಪೊಲೀಸರಿಗೆ ಒಂದು ಸಾಥನ್ನ ಕೊಟ್ಟಿರ್ತಕ್ಕಂಥದ್ದು, ಅವನನ್ನ ಹುಡುಕಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಆತನನ್ನ ವಶಕ್ಕೆ ಪಡೆದಿದ್ದಾರೆ ಡೆಲ್ಲಿ ಪೊಲೀಸರು. ಆತನನ್ನ ಬೆಂಗಳೂರಿನಲ್ಲಿ ವಶಕ್ಕೆ ಪಡೆದಿರ್ತಕ್ಕಂಥ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಸೌಮ್ಯ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಪೀಣ್ಯ ಫ್ಲೈಓವರ್ ಅಧ್ಯಯನದಿಂದ ಶಾಕಿಂಗ್ ಮಾಹಿತಿ ಬಹಿರಂಗ ಆಗಿದೆ. ಫ್ಲೈಓವರ್ ಬಗ್ಗೆ ಹೆದ್ದಾರಿ ಪ್ರಾಧಿಕಾರಕ್ಕೆ IISc ಈಗ ವರದಿಯನ್ನ ನೀಡಿರುವಂತದ್ದು. ಪೀಣ್ಯ ಫ್ಲೈಓವರ್ ಅಧ್ಯಯನದಿಂದ ಶಾಕಿಂಗ್ ಮಾಹಿತಿ ಬಹಿರಂಗ ಆಗಿದ್ದು, ಹೆದ್ದಾರಿ ಪ್ರಾಧಿಕಾರಕ್ಕೆ ಈಗ IISc ವರದಿಯನ್ನ ನೀಡಿದೆ. ಈ IISc ವರದಿ ಬೆನ್ನಲ್ಲೇ ಕಾಮಗಾರಿಯನ್ನ ಶುರು ಮಾಡಲಾಗುತ್ತೆ. 3 ತಿಂಗಳಲ್ಲಿ ಈ ಪೀಣ್ಯ ಫ್ಲೈಓವರ್ ಮತ್ತೆ ಸಂಚಾರಕ್ಕೆ ರೆಡಿ ಆಗಲಿದೆ. ಅಸಲಿಗೆ ಪೀಣ್ಯ ಮೇಲ್ಸೇತುವೆಯಲ್ಲಿ ಬಿರುಕು ಕಾಣಿಸ್ಕೊಂಡಿರಲಿಲ್ಲ. 2021ರಲ್ಲಿ 102 ಮತ್ತು 103ನೇ ಸ್ಪಾನ್ನ ಮಧ್ಯದಲ್ಲಿ ಕೇಬಲ್ ಕಟ್ ಆಗಿತ್ತು. ಸ್ಪಾನ್ ಕೇಬಲ್ಗೆ ಪ್ರೊಟೆಕ್ಷನ್
ಕವರಿಂಗ್ ಇರದಿದ್ದದ್ದೇ ಇದಕ್ಕೆ ಕಾರಣ ಅಂತ IASC ತನ್ನ ವರದಿಯಲ್ಲಿ ಹೇಳಿದೆ. ಸೊ ಹಾಗಾಗಿ ಈಗ 40 ಕೋಟಿ ವೆಚ್ಚದಲ್ಲಿ ಮತ್ತೆ ಮೇಲ್ಸೇತುವೆ ದುರಸ್ತಿ ಕಾರ್ಯವನ್ನ ನಡೆಸಲಾಗುತ್ತೆ. ಇಡೀ ಸೇತುವೆಯ ಸ್ಪ್ಯಾನ್ ಕೇಬಲ್ ಅನ್ನ ಬದಲಾವಣೆ ಮಾಡಲಾಗುತ್ತೆ ಅಂತ ನ್ಯೂಸ್ 18ಗೆ IISc ಪ್ರೊಫೆಸರ್ ಚಂದ್ರಕಿಶನ್ ಮಾಹಿತಿ ಕೊಟ್ಟಿದ್ದಾರೆ. ಮೀಟಿಂಗ್ ಎಲ್ಲ ಇತ್ತು, ಒಂದು ಟೆಕ್ನಿಕಲ್ ಕಮಿಟಿ ಮಾಡಿದ್ದಾರೆ NHA ಅವರು. ಮತ್ತೆ ಅದಕ್ಕೆ ಕಮಿಟಿಯಲ್ಲಿ ನಾವು ಈಗ ಏನು ಡಿಸೈಡ್ ಮಾಡಿದ್ವಿ ಅಂದರೆ, ಈಗ ಈ ಬ್ರಿಡ್ಜಲ್ಲಿ 2 ಎಕ್ಸ್ಟ್ರಾ ಕೇಬಲ್ ಹಾಕಕ್ಕೆ ಇದು ಇದೆ, ಸ್ಲಾಟ್ಸ್ ಇದೆ. ಸೊ ಇದು 2 ಎಕ್ಸ್ಟ್ರಾ ಕೇಬಲ್ಸ್ ಈಗ ಹಾಕ್ಬಿಟ್ಟು ಕಂಪ್ಲೀಟ್ ಫುಲ್ ಹೆವಿ ಟ್ರಾಫಿಕ್ ಎಲ್ಲ ಬಿಡಬೇಕಂತ ತೀರ್ಮಾನ ತಗೊಂಡಿದ್ದೀವಿ. ಸೊ ಇದು 2 ಕೇಬಲ್ ಹಾಕಿದ್ರೆ ಈಗ ಲೋಡ್ ತಗೊಳುತ್ತೆ, ಅದು ಎಕ್ಸ್ಟ್ರಾ ಫುಲ್ ಹೆವಿ ಟ್ರಾಫಿಕ್ ಲೋಡ್ ತಗೊಳುತ್ತೆ. ಸೊ ಅದು ಆದಮೇಲೆ ಫುಲ್ ಟ್ರಾಫಿಕ್ ಹೋಗುವಾಗ ಇದಕ್ಕೆ 3 ತಿಂಗಳು ಆಗುತ್ತೆ. ಇದು ಮಾಡಿದ್ಮೇಲೆ ಅದೇ ಒಳಗಡೆ ಎಲ್ಲ ಸ್ಪ್ಯಾನ್ ಈ ಥರ 120 ಸ್ಪ್ಯಾನ್ಸ್ ಇದೆ. ಒಂದೊಂದು ಸ್ಪ್ಯಾನಲ್ಲಿ 10 ಕೇಬಲ್ಸ್ ಇದೆ. ಸೊ ಒಂದೊಂದು ರೀಪ್ಲೇಸ್ ಮಾಡ್ತೀವಿ. ಅದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್, ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಆಶಿಕ್, ಪೀಣ್ಯ ಮೇಲ್ಸೇತುವೆ ಮೇಲೆ ಈಗ ಭಾರಿ ಗಾತ್ರದ ವಾಹನಗಳನ್ನ ನಿಷೇಧ ಮಾಡಲಾಗಿದೆ. ಈ ದುರಸ್ತಿ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ IASc ಅಧ್ಯಯನವನ್ನ ನಡೆಸಿದ್ದು ಈಗ ವರದಿಯನ್ನ ನೀಡಿದೆ. IASc ವರದಿ ಪ್ರಕಾರ ಯಾವ ರೀತಿಯಾಗಿ ದುರಸ್ತಿ ಕಾರ್ಯವನ್ನ ನಡೆಸಲಾಗುತ್ತಂತೆ, ದುರಸ್ತಿ ಬಳಿಕ ಭಾರಿ ಗಾತ್ರದ ವಾಹನಗಳ ಓಡಾಟ ಸಂಚಾರಕ್ಕೆ ಆ ಪೀಣ್ಯ ಮೇಲ್ಸೇತುವೆ ಮುಕ್ತವಾಗುತ್ತಾ, ಹೇಗೆ? ಸೌಮ್ಯ ಮಳಲಿ ಖಂಡಿತವಾಗಿ ಇನ್ನು 3 ತಿಂಗಳಲ್ಲಿ ಈ ಹಿಂದೆ 2021ರ ಹಿಂದೆ ಪೀಣ್ಯ ಫ್ಲೈಓವರ್ ಯಾವ ರೀತಿ ಇತ್ತು ಅದೇ ರೀತಿಗೆ ಮತ್ತೆ ಮರಳಿ ಬರುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನ IISc ತಜ್ಞರು ನಮಗೆ ಕೊಡ್ತಾ ಇರುವಂಥದ್ದು. ಸದ್ಯಕ್ಕೆ ನಾನು ಗೌರಗುಂಟೆಪಾಳ್ಯದ ಈ ಒಂದು ಪೀಣ್ಯ ಫ್ಲೈಓವರ್ ಕೆಳಭಾಗದಲ್ಲಿದ್ದೀನಿ. ಇಲ್ಲಿನ ಆ ದೃಶ್ಯಗಳನ್ನು ಕೂಡ ನಮ್ಮ ಕ್ಯಾಮ್ರಾ ಪರ್ಸನ್ ಸುನಿಲ್ ಅವರೇ ತೋರಿಸ್ತಾ ಹೋಗ್ತಾರೆ. ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಕೊಟ್ಟಿರುವಂತಹ ಒಂದು IISc ತಜ್ಞರು ಕೊಟ್ಟಿರುವಂಥ ವರದಿ ಏನಿದೆ, ಈ ವರದಿಯಲ್ಲಿ ಉಲ್ಲೇಖ ಆಗಿರುವಂಥ ಕೆಲವೊಂದಿಷ್ಟು ಮುಖ್ಯ ಅಂಶಗಳನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವೇನೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಈ ದೃಶ್ಯಗಳ ಈ ಪಿಲ್ಲರ್ಗಳ ಮೇಲೆ ಹಾಕಲಾಗಿರುವಂಥ ಸ್ಪ್ಯಾನ್ಗಳಲ್ಲಿ ಅಳವಡಿಸಲಾಗಿದ್ದಂತಹ ಸುಮಾರು 10 ಅಂದರೆ ಒಂದೊಂದು ಸ್ಪ್ಯಾನ್ಗಳಲ್ಲೂ 10 ಕೇಬಲ್ ಪಾಯಿಂಟ್ಗಳಿದ್ವು. ಆ ಎಲ್ಲ ಕೇಬಲ್ ಅಂದರೆ 102 ಮತ್ತು 103ನೇ ಪಿಲ್ಲರ್ನಲ್ಲಿದ್ದಂತಹ ಸ್ಪ್ಯಾನ್ಗಳ ಕೇಬಲ್ ವೈರ್ 2021ರಲ್ಲಿ ಕಟ್ ಆಗಿತ್ತು. ಆದರೆ ಈ ಹಿಂದೆ ಹೇಳಲಾಗಿರುವಂಥ ಹಾಗೆ ಸಾರ್ವಜನಿಕ ವಲಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆತಂಕ ಕಾರಣ ಆಗಿತ್ತು. ಪೀಣ್ಯ ಫ್ಲೈಓವರ್ ಬಿರುಕು ಬಿಟ್ಟಿದೆ ಅಂತ. ಆದರೆ ವಾಸ್ತವದಲ್ಲಿ ಪೀಣ್ಯ ಫ್ಲೈಓವರ್ನಲ್ಲಿ ಯಾವುದೇ ಬಿರುಕಿಲ್ಲ. ಆದರೆ 102 ಪಿಲ್ಲರ್ ನಂಬರ್ 102, 103ನೇ ಪಿಲ್ಲರ್ಗಳ ಮೇಲಿರುವಂತಹ ಸ್ಪ್ಯಾನ್ಗಳ ಒಳಗೆ ಅಳವಡಿಸಿದ್ದಂತಹ ಏನು ಕೇಬಲ್ಗಳು, ಜಾಯಿಂಟ್ ಕೇಬಲ್ಗಳು ಕಟ್ ಆಗಿತ್ತು. ಈಗ ಅದನ್ನ ಮತ್ತೆ ರೀಪ್ಲೇಸ್ಮೆಂಟ್ ಮಾಡಿದ್ರೆ ಘನ ವಾಹನಗಳು ಅಂದರೆ ಹೆವಿ ವೆಹಿಕಲ್ಗಳಿಗೆ ಓಡಾಡೋದಕ್ಕೆ ಈ ಒಂದು ಪೀಣ್ಯ ಫ್ಲೈಓವರ್ ರೆಡಿ ಆಗುತ್ತೆ. 2010ರಲ್ಲಿ ಹಾಂಗ್ಕಾಂಗ್ ಮೂಲದ ಒಂದು ಕಂಪನಿ ಈ ಒಂದು ಫ್ಲೈಓವರ್ ಅನ್ನ ಡಿಸೈನ್ ಮಾಡುವಂತ ಸಂದರ್ಭದಲ್ಲಿ ಈ ಸ್ಪ್ಯಾನ್ ಒಳಗಡೆ ಹಾಕಲಾಗಿರುವಂತ ಒಂದು ಕೇಬಲ್ ಏನಿದೆ, ಆ ಕೇಬಲ್ಗೆ ಯಾವುದೇ ರೀತಿಯಾಗಿರುವಂತ ಪ್ರೊಟೆಕ್ಷನ್ ಕವರಿಂಗ್ ಇರಲಿಲ್ಲ, ಅಂದ್ರೆ ಪ್ಲಾಸ್ಟಿಕ್ ಕೋಟೆಡ್ ಪ್ರೊಟೆಕ್ಷನ್ ಕವರಿಂಗ್ ಇರಲಿಲ್ಲ. ಹೀಗಾಗಿ ಈ ಒಂದು ವಾತಾವರಣ, ಮಳೆ ನೀರು ಹೋಗಿ ಮತ್ತೆ ಬಹಳ ದೊಡ್ಡ ಮಟ್ಟದ ವಾಹನಗಳು ಹೋಗ್ತಾ ಇರುವಾಗ ಕಂಪ್ರೆಷನ್ ಆಗಿ ಟೆಂಪರ್ಮೆಂಟ್ ತಾಳ್ಕೊಳ್ಳಲಾಗದೆ ಆ ವೈರ್ಗಳು 102 ಮತ್ತು 103ನೇ ಪಿಲ್ಲರ್ನಲ್ಲಿರುವಂತಹ ಸ್ಪ್ಯಾನ್ಗಳ ಕೇಬಲ್ ವೈರ್ಗಳು ಕಟ್ ಆಗಿತ್ತು. ಹೀಗಾಗಿ ಈ ಒಂದು 4 ಕಿಲೋಮೀಟರ್ ಉದ್ದದ ಈ ಒಂದು ಪೀಣ್ಯ ಫ್ಲೈಓವರ್ ಏನಿದೆ, ಈ ಫ್ಲೈಓವರ್ನಲ್ಲಿ ಬರುವಂತ ಬರೋಬ್ಬರಿ 1200 ಕೇಬಲ್ಗಳನ್ನ ಬದಲಾವಣೆ ಮಾಡಿದ್ರೆ ಮತ್ತೆ ಹಳೆ ಸ್ಥಿತಿಗೆ, ಯಥಾಸ್ಥಿತಿಗೆ ಪೀಣ್ಯ ಫ್ಲೈಓವರ್ ಬರುತ್ತೆ. ಇದ್ರ ಜೊತೆಗೆ ಅಡಿಷನಲ್ ಆಗಿ ಮುಂದಿನ ಒಂದು 50-60 ವರ್ಷಗಳನ್ನ ಏನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಅಡಿಷನಲ್ ಆಗಿ ಮತ್ತೆ 2 ಅಡಿಷನಲ್ ಕೇಬಲ್ಗಳನ್ನು ಕೂಡ ಅಳವಡಿಕೆ ಮಾಡಬೇಕು ಅನ್ನುವಂತ ಒಂದು ಮಾಹಿತಿಯನ್ನ ತನ್ನ ವರದಿಯಲ್ಲಿ IISc ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ 40 ಕೋಟಿ ರೂಪಾಯಿ ಖರ್ಚು ಮಾಡಿ IISc ತಜ್ಞರು ಕೊಟ್ಟಿರುವಂತಹ ವರದಿ ಪ್ರಕಾರ ಇದೀಗ ಇದನ್ನ ದುರಸ್ತಿ ಕಾರ್ಯಕ್ಕೆ ಮುಂದಾಗ್ತಾ ಇರುವಂತದ್ದು. ಸೌಮ್ಯ, ಥ್ಯಾಂಕ್ ಯು ಆಶಿಕ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಬೆಂಗಳೂರಿನ ಮಾಣೆಕ್ ಶಾ ಪರೇಡ್ ಮೈದಾನದಲ್ಲಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಲಾಗಿದೆ. ರ್ಯಾಲಿಯಲ್ಲಿ 200ಕ್ಕೂ ಹೆಚ್ಚು ಸೂಪರ್ ಬೈಕ್ಗಳಿಂದ ಗರ್ವ ರೈಡ್ ನಡೆಸಲಾಯಿತು. ಕರ್ನಾಟಕ ಕೇರಳ ಆರ್ಮಿ ಬೆಟಾಲಿಯನ್ನಿಂದ ಈ ಬೈಕ್ ರ್ಯಾಲಿ ನಡೆಸಲಾಗಿದೆ. ಮಾಣೆಕ್ ಶಾ ಪರೇಡ್ ಮೈದಾನದಿಂದ ಹೊರಟು ಬೆಂಗಳೂರಿನೆಲ್ಲೆಡೆ ಸುಮಾರು 15 ಕಿಲೋಮೀಟರ್ ರ್ಯಾಲಿ ನಡೆಸಲಾಗಿದೆ.
ವಿಶಾಲ್ ಆಲ್ ದ ಬೆಸ್ಟ್.